ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಇದಕ್ಕೆ ಏನೇನು ಕ್ವಾಲಿಟೀಸ್ ಇದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಯಾವುದೋ ಒಂದು ವಿಷಯ ನಿಮಗೆ ತುಂಬಾ ತುಂಬಾ ಬೇಕಾಗಿರುತ್ತೆ ಅಂಡ್ ಅದು ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಬಟ್ ಆಗೋದಿಲ್ಲ. ಅಂಡ್ ಆಲ್ಸೋ ನೀವು ಯಾವ್ದೋ ಒಂದು ವಿಷಯನ ಬೇಡ ಬೇಡ ಅಂತ ಅನ್ಕೊಂತ ಇರ್ತೀರಾ ಬಟ್ ಅದಾಗಿರುತ್ತೆ. ಈ ತರ ವಿಷಯಗಳನ್ನ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನಿಮ್ಮ ಲೈಫ್ ಅಲ್ಲಿ. ಅದ್ ಹೇಗ್ ವರ್ಕ್ ಆಗತ್ತೆ ಮ್ಯಾನಿಫೆಸ್ಟೇಷನ್ ಅಂಡ್ ನಮ್ ಮೈಂಡ್ ಸೆಟ್ ಹೇಗೆ ಪ್ರಿಪೇರ್ ಆಗಿರ್ಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. So first of all, welcome back to my channel and this is Prakriti and I am posting some of the videos like motherhood journey and lifestyle, mindset and also some of the cooking videos in my channel. And if you are interested, please do subscribe my channel and also follow my Instagram page and to get the most of my content. And thank you so much for tuning into my channel and let's start the video. ಮೊದಲೇ ಹೇಳಿದಾಗೆ ನಾವಿವತ್ತು ಈ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂಡ್ ತುಂಬಾ ಜನರಿಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಒಂದು ಮ್ಯಾಜಿಕ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಅ ಹಾಟ್ ಟಾಪಿಕ್ ಈಗಿನ ಜನರೇಷನ್ ಅಲ್ಲಿ. ಅಂಡ್ ತುಂಬಾ ಜನ ಅದರ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ. ಅಂಡ್ ಆಲ್ಸೋ ತುಂಬಾ ಜನ ಸರ್ಚ್ ಮಾಡ್ತಿರೋ ಟಾಪಿಕ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಲ್ಸೋ ಒಂದು ಟಾಪಿಕ್ ಅನ್ಬೋದು. ಇದು ಮತ್ತೆ ಬಿಲೀಫ್ ಆಕ್ಷನ್ ಕಾಂಬಿನೇಷನ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಅಂಡ್ ವಾಟ್ ಈಸ್ ಮ್ಯಾನಿಫೆಸ್ಟೇಷನ್? ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಯಾವ ವಿಷಯನ ಹೆಚ್ಚು ಫೋಕಸ್ ಮಾಡ್ತಿರ್ತೀರೋ ಅಂಡ್ ಥಾಟ್ಸ್ ಅದ್ರ ಬಗ್ಗೆನೇ ಇರುತ್ತೋ ಅಂಡ್ ರಿಪೀಟೆಡ್ ಆಗಿ ಥಾಟ್ಸ್ ನ ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರೋ ಅದು ಸ್ಲೋಲಿ ನಿಮ್ಮ ರಿಯಾಲಿಟಿಗೆ ಬರಕ್ಕೆ ಶುರುವಾಗುತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಇದು ಎಲ್ಲಾ ವಿಷಯದಲ್ಲೂ ಆಗಿರುತ್ತೆ. ನಾವು ನೆಗೆಟಿವ್ ಆಗಿ ಯೋಚಿಸಿದ್ರೆ ನೆಗೆಟಿವ್ ರಿಸಲ್ಟೇ ಬರ್ತಾ ಇರುತ್ತೆ ಅಂಡ್ ಆಲ್ಸೋ ಪಾಸಿಟಿವ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಯು ವಿಲ್ ರಿಸೀವ್ ದ ಪಾಸಿಟಿವ್ ಔಟ್ಕಮ್. ಅಷ್ಟೇ. ಇದು ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ತುಂಬಾ ಜನ ಇದನ್ನ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಇಟ್ ಇಸ್ ವೆರಿ ಸಿಂಪಲ್. ಅಂಡ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡ ನಂತರ ನನ್ನ ಮೈಂಡ್ ಸೆಟ್ ಪೂರ್ತಿಯಾಗಿ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ಆಲ್ಸೋ ಯಾರಿಗೆ ನನ್ನ ಬೌಂಡ್ರೀಸ್ ನಾನು ಸೆಟ್ ಮಾಡಿದ್ದೀನಿ ಅಂಡ್ ನನಗೆ ನೆಗೆಟಿವ್ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡಿದ್ದೀನಿ. ಅಂಡ್ ಆಲ್ಸೋ ನನ್ನ ಸುತ್ತಲಿನ ಜನರು ನನಗೆ ಚೇಂಜ್ ಆಗ್ತಾ ಬಂದ್ರು. ಐ ಚೇಂಜ್ ಮೈ ಮೈಂಡ್ ಸೆಟ್ ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜರ್ನಿ ನನ್ನ ಲೈಫ್ ಅಲ್ಲಿ. ನಾನು ಯಾವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದ್ನೋ ಅದು ನನ್ನ ಲೈಫ್ ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನೀವು ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ, ಮ್ಯಾನಿಫೆಸ್ಟೇಷನ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಲಿಟ್ರಲಿ ನೀವು ದ ನೆಕ್ಸ್ಟ್ ಮಿನಿಟ್ ಇಟ್ ಸೆಲ್ಫ್ ಯು ಸ್ಟಾರ್ಟ್ ಫೀಲಿಂಗ್ ಲೈಕ್ ನಿಮ್ಮ ಏನೋ ಒಂದು ಚೇಂಜಸ್ ನಿಮ್ಮಲ್ಲೇ ಗೊತ್ತಾಗ್ತಾ ಇರುತ್ತೆ. ಒಂದ್ ವಿಷಯನ ನೀವು ಈ ತರನು ಯೋಚನೆ ಮಾಡ್ಬೋದಾ ಅಂತಾನು ನೀವು ಕಲ್ತ್ಕೊಂತೀರಾ. ಅಂಡ್ ಇಟ್ ಇಸ್ ವೆರಿ ಸಿಂಪಲ್. ನೀವು ಕೆಲವು ಕ್ವಾಲಿಟೀಸ್ ನ ಬಿಲ್ಡ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದು ಫಿಕ್ಸ್ ಆಗಿ ಹೋಗ್ಬಿಡುತ್ತೆ. ಓಕೆ, ಈ ತರ ಥಿಂಕ್ ಮಾಡಿದ್ರೆ ಹೀಗೆ ಆಗತ್ತೆ ಅನ್ನೋದು ಫಿಕ್ಸ್ ಆಗಿ ಹೋಗ್ಬಿಡುತ್ತೆ. ಸೊ ನಿಮಗೆ ಒಂದ್ಸತಿ ಇದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯು ವಿಲ್ ಫೀಲ್ ಲೈಕ್ ಓಕೆ ದಿಸ್ ಇಸ್ ವೆರಿ ಈಸಿ ಅಂತ ಫೀಲ್ ಆಗ್ತೀರಾ. ಸೊ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಕ್ಲಾರಿಟಿ ಅಂಡ್ ಇಂಟೆನ್ಷನ್. ಕ್ಲಿಯರ್ ಆಗಿರ್ಬೇಕು. ನಿಮ್ಮ ಇಂಟೆನ್ಷನ್ ಏನಿದೆ ಅದ್ರ ಬಗ್ಗೆ ನೀವು ಫುಲ್ ಕ್ಲಾರಿಟಿ ಆಗಿರ್ಬೇಕು. ನಿಮ್ಮ ಇಂಟೆನ್ಷನ್ ಎಷ್ಟು ಕ್ಲಿಯರ್ ಆಗಿರುತ್ತೋ ನೀವು ಯೂನಿವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೀನ್ ಇದೇ ಎಕ್ಸಾಕ್ಟ್ ಆಗಿ ಕೇಳ್ತಾ ಇದೀಯಾ, ಸೊ ಇದೇ ಕೊಡ್ತೀನಿ ಅಂತ ಯೂನಿವರ್ಸ್ ಬ್ಲೆಸ್ ಮಾಡುತ್ತೆ. ಒಂದ್ ಬಂದ್ಬಿಟ್ಟು ಕ್ಲಿಯರ್ ಇಂಟೆನ್ಷನ್ ಅಂಡ್ ದ ಸೆಕೆಂಡ್ ಒನ್ ಬಂದ್ಬಿಟ್ಟು ಬಿಲೀಫ್. ನೀವ್ ಯಾವಾಗ ನೀವು ಒಂದ್ ವಿಷಯ ಓಕೆ ನನ್ಗೆ ಇದ್ ಬೇಕು ಅಂತ ಅನ್ಕೊಂಡ್ ನಂಗೊಂದು 1000 ರೂಪಾಯಿ ಬೇಕು ಅಂತ ನೀವು ಒಂದ್ ಮೊಮೆಂಟ್ ಅಲ್ಲಿ ಅನ್ಕೊಂಡ್ಬಿಟ್ಟು ಓಕೆ ನನ್ಗೆ ಎಲ್ ಸಿಗುತ್ತೆ ಅಂತ ಒಂದು ಸೆಂಟೆನ್ಸ್ ನಿಮ್ಮ ಮೈಂಡ್ ಅಲ್ಲಿ ರನ್ ಆದ್ರೂ ದಟ್ ವಿಲ್ ನೆವರ್ ಎವರ್ ವರ್ಕ್. ನೀವು ಡೌಟ್ ಯಾವಾಗ ಪಡ್ತಿರೋ ಯೂನಿವರ್ಸ್ ಮೇಲೆ ದಟ್ ವಿಲ್ ನೆವರ್ ವರ್ಕ್. ಅಂಡ್ ತುಂಬಾ ಯಾವತ್ತು ಯೂನಿವರ್ಸ್ ನ ಡೌಟ್ ಪಡ್ಬೇಡಿ. ಯೂನಿವರ್ಸ್ ಅಲ್ಲಿ ಬೇಕಾದಷ್ಟಿದೆ ಅಂಡ್ ಇಟ್ ಈಸ್ ಆಕ್ಚುಲಿ ಮೆಂಟ್ ಟು ಗಿವ್ ಯು. ನಿಮಗೆ ಅದು ಕೊಡ್ಬೇಕು ಅಂತಾನೆ ಕಾಯ್ತಾ ಇರುತ್ತೆ. ಬಟ್ ಅದನ್ನ ನೀವು ಟ್ಯೂನ್ ಹೇಗೆ ಮಾಡ್ತಿರೋ, ನಿಮ್ಮ ಮೈಂಡ್ ಸೆಟ್ ನ ಹೇಗೆ ಟ್ಯೂನ್ ಮಾಡ್ತಿರೋ ಯೂನಿವರ್ಸ್ಗೆ, ಸೊ ಆ ತರ ವಿಷಯಗಳು ನಿಮ್ಮ ಲೈಫ್ ಅಲ್ಲಿ ಬರಕ್ ಶುರು ಆಗತ್ತೆ. ನೆವರ್ ಎವರ್ ಡೌಟ್ ದ ಯೂನಿವರ್ಸ್. ನೀವು ಯಾವಾಗ ಡೌಟ್ ಪಡ್ತಿರೋ, ನಿಮ್ಮ ಬಿಲೀವ್ ತುಂಬಾ ಪುವರ್ ಆಗಿರುತ್ತೋ, ಯೂನಿವರ್ಸ್ ಡೆಫಿನೆಟ್ಲಿ ವಿಲ್ ನಾಟ್ ಗಿವ್ ಯು ಎನಿಥಿಂಗ್ ಅಂಡ್ ಯೂನಿವರ್ಸ್ ವಿಲ್ ನಾಟ್ ಬ್ಲೆಸ್ ಯು ವಾಟ್ ಯು ವಾಂಟ್ ಆ ತರ. And next step 3 is visualization.
ನಿಮಗೆ ಏನ್ ಬೇಕು ನೀವು ವಿಜುವಲೈಸ್ ಮಾಡಕ್ಕೆ ಆಗುತ್ತೆ ಅಂದ್ರೆ ದಟ್ ಈಸ್ ಡೆಫಿನೆಟ್ಲಿ ಇನ್ ಅ ರಿಯಾಲಿಟಿ ಇನ್ ಯುವರ್ ಫ್ಯೂಚರ್ ಅಂತ. ಬಿಕಾಸ್ ಕೆಲವು ಥಾಟ್ಸ್ ನಿಮಗೆ ಮೈಂಡ್ ಅಲ್ಲಿ ಅದನ್ನ ಯೋಚನೆ ಮಾಡಕ್ಕೂ ಆಗಲ್ಲ, ಕೆಲವು ವಿಷಯಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಕೆಲವು ವಿಷಯನ. ಸೊ ದಟ್ ವಿಲ್ ನೆವರ್ ಎವರ್ ವರ್ಕ್. ಅಂಡ್ ನಿಮ್ಮ ಮೈಂಡ್ ಅಲ್ಲಿ ಒಂದು ವಿಜುವಲೈಸೇಷನ್, ಓಕೆ ನೀವು ಒಂದ್ ಮನೆ ಕಟ್ಬೇಕು ಅಂತಂದ್ರೆ ಆ ಮನೆ ಹೇಗಿರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇಡೀ ಒಂದು ಕಾರ್ನರ್ ಕೂಡ ಹೀಗೆ ಇರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಅಂಡ್ ವೆನ್ ಯು ಬಿಲೀವ್ ದ ಯೂನಿವರ್ಸ್, ನೀವು ಯೂನಿವರ್ಸ್ ನ ಬಿಲೀವ್ ಮಾಡಿ ಆ ವಿಜುವಲೈಸೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗತ್ತೆ. ಅಂಡ್ ನನಗೂ ಕೂಡ ಕೆಲವು ವಿಷಯಗಳ ವರ್ಕ್ ಆಗಿದೆ. ಸೊ ಐ ವಿಲ್ ಶೇರ್ ದಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಫ್ಯೂಚರ್ ವಿಡಿಯೋಸ್. ಅಂಡ್ ನನಗೆ ಯಾವ ತರ ವರ್ಕ್ ಆಗಿದೆ ನನ್ನ ಲೈಫಲ್ಲಿ ಈ ತರ ಮ್ಯಾನಿಫೆಸ್ಟೇಷನ್ ಎಲ್ಲ. ಬಟ್ ದಿಸ್ ಇಸ್ ಟ್ರೂ. ಅಂಡ್ ನಿಮಗೆ ಒಂದ್ ವಿಷಯನ ಯೋಚನೆ ಮಾಡೋ ಕೆಪಾಸಿಟಿ ಅಂಡ್ ಅದನ್ನ ವಿಜುವಲೈಸ್ ಮಾಡೋ ಕೆಪಾಸಿಟಿ ನಿಮಗೆ ಇದೆ ಅಂತಂದ್ರೆ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್. ನೀವ್ ಅದನ್ನ ಡೌಟ್ ಪಟ್ರೆ ಅದು ಆಗೋದೇ ಇಲ್ಲ. ದಟ್ ಐ ಆಮ್ 100% sure on that. And step 4, it is very very important to be very grateful for what you have. And gratitude is the main thing. And ಇದು ತುಂಬಾ ಚೆನ್ನಾಗಿ ಯಾವಾಗ ನಾನು ಈ ವರ್ಡ್ ಯೂಸ್ ಮಾಡ್ತೀನೋ ಐ ಸ್ಟಾರ್ಟ್ ಗೆಟಿಂಗ್ ಕ್ರೈ, ಲೈಕ್ ನಂಗೆ ಟಿಯರ್ಸ್ ಆಗೇ ಬಂದ್ಬಿಡು. ಕೆಲವರಿಗೆ ಈ ಗ್ರಾಟಿಟ್ಯೂಡ್ ಅನ್ನೋ ವರ್ಡ್ ತುಂಬಾ ಹೊಸದಾಗಿ ಅನ್ನಿಸ್ಬೋದು. ಇದು ಕೃತಜ್ಞತಾ ಭಾವ ಅಂತ ಹೇಳ್ತಾರಲ್ಲ ಅದು. ಸೊ ನಿಮ್ಮ ಹತ್ರ ಏನಿದೆಯೋ ಅದ್ರ ಮೇಲೆ ನಿಮ್ಗೆ ತುಂಬಾ ತುಂಬಾ ಗ್ರೇಟ್ಫುಲ್ ಆಗಿ ಇದ್ದು ಅಂಡ್ ನಿಮ್ಗೆ ಅದ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದ್ರೆ ಡೆಫಿನೆಟ್ಲಿ ಯು ವಿಲ್ ರಿಸೀವ್ ದ ಡಬಲ್ ಅದಕ್ಕಿಂತ ಡಬಲ್ ಆಗಿರೋದು ನಿಮಗೆ ಸಿಗುತ್ತೆ. ಅಂಡ್ ನಿಮಗೆ ಒಂದು ಜಾಬ್ ಇದೆ, ಅದು ಓಕೆ ನಿಮ್ಮ ಹತ್ರ ಒಂದು ಜಾಬ್ ಇದೆ ಅಂಡ್ ಅದ್ರ ಬಗ್ಗೆ ನಿಮಗೆ ತುಂಬಾ ತುಂಬಾ ಗೌರವ ಇದೆ, ತುಂಬಾ ರೆಸ್ಪೆಕ್ಟ್ ಇದೆ. ಅಂಡ್ ಆಲ್ಸೋ ಯು ಆರ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್ ಅಂದ್ರೆ ಯು ಡೆಫಿನೆಟ್ಲಿ ರಿಸೀವ್ ದ ಪ್ರಮೋಷನ್, ಯು ಡೆಫಿನೆಟ್ಲಿ ರಿಸೀವ್ ಅ ವೆರಿ ಗುಡ್ ಜಾಬ್ ಇನ್ ಫ್ಯೂಚರ್. ಅಂಡ್ ನಿಮ್ಮ ಹತ್ರ ಇರೋ ವಸ್ತುಗಳಿಗೆ ಅಥವಾ ನಿಮ್ಮ ಹತ್ರ ಇರೋ ವ್ಯಕ್ತಿಗಳಿಗೆ ನೀವು ಗ್ರೇಟ್ಫುಲ್ ಆಗಿಲ್ಲ ಅಂತಂದ್ರೆ ಯು ವಿಲ್ ಡೆಫಿನೆಟ್ಲಿ ಡು ನಾಟ್ ರಿಸೀವ್ ಎನಿಥಿಂಗ್ ಮೋರ್ ದ್ಯಾನ್ ದಟ್. ಓಕೆ, ಅವ್ರಿಗಿಂತ ಚೆನ್ನಾಗಿರೋದು ಇನ್ನ ಸಿಗತ್ತೆ, ಇರುತ್ತೆ ಅದಕ್ಕಿಂತ ಚೆನ್ನಾಗಿರೋದು, ಅವ್ರಿಗಿಂತ ಚೆನ್ನಾಗಿರೋ ಪರಿಸರ, ವಾತಾವರಣ, ಅರೌಂಡ್ ನಿಮ್ಮ ಸುತ್ತಲಿರೋ ಜನಗಳು ಅವ್ರಿಗಿಂತ ಚೆನ್ನಾಗಿರೋರು ಇರ್ತಾರೆ. ಸೊ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಿರಲ್ಲ ಬಿಕಾಸ್ ಯು ಆರ್ ನಾಟ್ ಗ್ರೇಟ್ಫುಲ್ ಫಾರ್ ದಟ್ ಪರ್ಟಿಕ್ಯುಲರ್ ಜನ ಆಗಿರ್ಬೋದು, ದಟ್ ಪರ್ಟಿಕ್ಯುಲರ್ ವಸ್ತು ಆಗಿರ್ಬೋದು. ಅದಕ್ಕೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಸಿಗ್ತಾ ಇರಲ್ಲ. ಯಾಕೆ ಅಂದ್ರೆ ನೀವು ಯು ಆರ್ ನಾಟ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್. ಅದು ಮೇನ್ ಆಗಿ ಇದು ದಿಸ್ ಇಸ್ ದ ಬೇಸಿಕ್ ಅಂತ ಹೇಳ್ಬೋದು. ಗ್ರಾಟಿಟ್ಯೂಡ್ ಇಸ್ ದ ಬೇಸಿಕ್, ಆಯ್ತಾ. ನಿಮ್ಮ ಹತ್ರ ಇರೋ ವಸ್ತುಗಳು, ವ್ಯಕ್ತಿಗಳಿಗೆ ನೀವು ರೆಸ್ಪೆಕ್ಟ್ ಮಾಡಿಲ್ಲ ಅಂಡ್ ಆಲ್ಸೋ ನೀವು ತುಂಬಾ ಹೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯು ವಿಲ್ ಡೆಫಿನೆಟ್ಲಿ ಲೂಸ್ ದ ಥಿಂಗ್ ವಾಟ್ ಯು ವಿಲ್ ಗೆಟ್ ಮೋರ್ ದ್ಯಾನ್ ದಟ್. ನೀವು ಅದಕ್ಕಿಂತ ತುಂಬಾ ಚೆನ್ನಾಗಿರೋದೇನೋ ನಿಮ್ಗೆ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅದು ಬರಲ್ಲ. ಬಿಕಾಸ್ ಯು ಆರ್ ನಾಟ್ ಗ್ರೇಟ್ಫುಲ್ ಫಾರ್ ದ ಕರೆಂಟ್ ಸಿಚುವೇಶನ್ ಅಂಡ್ ಕರೆಂಟ್ ಪೀಪಲ್ ಅಂಡ್ ವಾಟ್ ಯು ಹ್ಯಾವ್, ಕರೆಂಟ್ ಲೈಕ್ ವಸ್ತುಗಳು ಏನಿದೆ ನಿಮ್ಗೆ ನೀವು ಗ್ರೇಟ್ಫುಲ್ ಆಗಿಲ್ಲ ಅಂತಂದ್ರೆ. ಸೊ ದಿಸ್ ಇಸ್ ವೆರಿ ಬೇಸಿಕ್ ಆಯ್ತಾ. ಅದಕ್ಕೊಂದು ಸ್ಮಾಲ್ ಒಂದು ಎಕ್ಸಸೈಸ್ ಹೇಳ್ತೀನಿ ಗ್ರಾಟಿಟ್ಯೂಡ್ಗೆ. ಎವ್ರಿ ಡೇ ಯು ಫೈಂಡ್ ಸಮಥಿಂಗ್, ಸಮ್ ಆರ್ ಅದರ್ 3 or 4, 5 things and write down what went good in a day. ಬರೀ ಒಳ್ಳೇದನ್ನ ಹುಡುಕಿ. ಇಡೀ ದಿನದಲ್ಲಿ ನಿಮ್ಗೆ ಆಗಿರೋ ಒಂದು 5-6 ಘಟನೆಗಳು ಒಳ್ಳೇದಾಗಿ ಅಂಡ್ ಆಲ್ಸೋ ಯು ಆರ್ ಸೋ ಗ್ರೇಟ್ಫುಲ್ ಫಾರ್ ದಟ್ ಅನ್ನೋ ತರ ಒಂದ್ 5-6 ವಿಷಯಗಳನ್ನ ಹುಡುಕಿ ದಿನದಲ್ಲಿ. ಸೊ ಅದನ್ನ ಬರೀರಿ ಎವ್ರಿ ಡೇ. ನೀವು ಇದನ್ನ ಮಾಡ್ತಾ ಇದ್ರೆ ಸೊ ಯುವರ್ ಬ್ರೈನ್ ಇಸ್ ಟ್ಯೂನ್ಡ್. ಅಂದ್ರೆ ನಿಮ್ಮ ಬ್ರೈನ್ ಆಲ್ರೆಡಿ ನಿಮ್ಮ ಮೈಂಡ್ ಸೆಟ್ ಹೇಗೆ ಅಂದ್ರೆ ಒಳ್ಳೇದನ್ನೇ ಹುಡ್ಕಕ್ಕೆ ಟ್ರೈ ಮಾಡ್ತಿರುತ್ತೆ, ಎಲ್ಲಾದ್ರಲ್ಲೂ ಒಳ್ಳೇದ್ ಹುಡ್ಕಕ್ ಟ್ರೈ ಮಾಡಕ್ ಶುರು ಮಾಡುತ್ತೆ. ಸೊ ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿಯಾಗಿ ಅಂಡ್ ಫಾಸ್ಟ್ ಆಗಿ ಆಗತ್ತೆ. ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡ್ದೇನೆ ವಿಡಿಯೋ ಮಾಡಲ್ಲ. ಮ್ಯಾನಿಫೆಸ್ಟೇಷನ್ ನಾನ್ ಶುರು ಮಾಡಿದಾಗಿಂದ ಆಗಿರೋ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇರೋದು. And yes, you have to write 4 or 5 things every day. What happened, what went good in that day ಅನ್ನೋದನ್ನ ನೀವು you should be grateful for that. So it can be a very very basic thing. ನೀವೊಂದು ಹೂ ನೋಡಿದ್ರಿ, ಅದು ನಿಮ್ಗೆ ಖುಷಿ ಕೊಡ್ತು, I am so grateful for this moment ಅಂತ ಬರೀರಿ. ಸೊ ಅಂಡ್ ನಿಮಗ್ ಮಗು ಇದೆ,
ಅದಿವತ್ತು ಅಟ್ಟಿಲ್ಲ, ಅಂದ್ರೆ ತುಂಬಾ ಕ್ರಾಂಕಿ ಆಗಿಲ್ಲ ಅಂಡ್ ತುಂಬಾ ಗಲಾಟೆ ಮಾಡಿಲ್ಲ. ಸೊ ನಿಮ್ಮ ಬೇಬಿ ಇವತ್ತು ಆ ತುಂಬಾ ಆರಾಮಾಗಿದ್ಲು ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್. ಅಂಡ್ ನಾನು ಅದರಿಂದ ತುಂಬಾ ಖುಷಿ ಪಟ್ಟೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಮೂಮೆಂಟ್ ಅಂತ ಬರೀರಿ. ಸೊ ಬರೆಯೋದ್ರಿಂದ ಯುವರ್ ಬ್ರೈನ್ ಅಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗತ್ತೆ. ಲೈಕ್ ಓಕೆ, ದಿಸ್ ಪರ್ಸನ್ ಈಸ್ ಫೈಂಡಿಂಗ್ ಓನ್ಲಿ ಗುಡ್ ಥಿಂಗ್ಸ್ ಅನ್ನೋದನ್ನ ಅದು ಫೈಂಡ್ ಮಾಡುತ್ತೆ. ಈವನ್ ಇನ್ ದ ವರ್ಸ್ಟ್ ಸಿಚುವೇಶನ್ ಫೈಂಡ್ ಸಮ್ ಗುಡ್ ಥಿಂಗ್ ಅನ್ನೋ ತರ ಬರೀರಿ. ಸೊ ಯು ಕ್ಯಾನ್ ಅಟ್ರಾಕ್ಟ್ ದ ಥಿಂಗ್ಸ್ ವಾಟ್ ಯು ವಾಂಟ್ ವೆರಿ ಸೂನ್. ಅಂಡ್ ಅಟ್ ದ ಲಾಸ್ಟ್ ಒನ್, ಸಿಕ್ಸ್ತ್ ಒನ್, ಅಂಡ್ ಇದು ಬಂದ್ಬಿಟ್ಟು ಡೈಲಿ ಅಫರ್ಮೇಶನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್, ಲೈಕ್ ಗ್ರಾಟಿಟ್ಯೂಡ್ ಹೇಗಿದೆಯೋ ಹಾಗೆ ಇದು ಬೇಸಿಕ್ ಆಯ್ತಾ. ಡೈಲಿ ಅಫರ್ಮೇಶನ್ಸ್ ಅಂದ್ರೆ ನೀವು ಹೇಗೆ everything working, even though there is nothing working good in your life, you write something going good in your life. Like ಒಂದು ಒಳ್ಳೇದು ಆಗ್ತಾ ಇದೆ, everything working for my life, everything I am attracting positive opportunities, my life is becoming so better every day. And also I am so happy and I am so grateful, I am so thankful, and I am what do you want, like ನೀವು weight reduce ಮಾಡ್ತಾ ಇದ್ರೆ I am in my balanced weight and I weigh this particular weight. and ಅದನ್ನ ಕರೆಕ್ಟ್ ಆಗಿ ಬರೀರಿ. ನಿಮ್ಮ ಏನ್ ಕ್ಲಾರಿಟಿ, ಈಗ ಒಂದು ವೆಯ್ಟ್ ಲಾಸ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ನನ್ನ ಹೈಟ್ಗೆ ನನ್ನ ವೆಯ್ಟ್ ಮ್ಯಾಚ್ ಆಗ್ಬೇಕು ಅಂದ್ರೆ ನನಗೊಂದು ಇಷ್ಟು ಕೆಜಿ ಇರ್ಬೇಕು. ಓಕೆ, 60 kg ಅಂತ ಅನ್ಕೊಳ್ಳಿ, ನೀವು ಒಂದು 20 kg ಜಾಸ್ತಿ ಇದ್ದೀರಾ, 80 kg ಇದ್ದೀರಾ. ಸೊ 60 ಅನ್ನೋದನ್ನ ಮೈಂಡ್ ಅಲ್ಲಿ ಸೆಟ್ ಮಾಡ್ಬಿಡಿ. ಸೆಟ್ ಮಾಡ್ಬಿಟ್ಟು ನೀವು ಬರೀರಿ, ಟುಡೇ ಐ ವೇಯ್ ಮೈ ಸೆಲ್ಫ್ ಅಂಡ್ ಐ ಸಿ 60 kg ಆನ್ ಮೈ ವೇಯಿಂಗ್ ಬೋರ್ಡ್. ಈ ತರ ಬರೀರಿ. ಅಂಡ್ ಆಲ್ಸೋ ವಿಜುವಲೈಸ್ ದಟ್. ಅಂಡ್ ಅಫರ್ಮೇಶನ್ ಅಂದ್ರೆ ಯು ಆರ್ ಸೋ ಹ್ಯಾಪಿ, ಹೆಲ್ದಿ, ಆಲ್ ಪಾಸಿಟಿವ್ ವರ್ಡ್ಸ್ ಏನಿದೆ ಅಲ್ಲ, ಹ್ಯಾಪಿ, ಹೆಲ್ದಿ, ಕಾಮ್, ಕೈಂಡ್, ಬ್ಯೂಟಿಫುಲ್, you are so happy and you are so powerful, and you are attracting money, you are attracting good people, and you are attracting very good opportunities. ಈ ತರ ವರ್ಡ್ಸ್ ಏನಿದೆ ಅಲ್ಲ, ಸೊ ಇದನ್ನ ನಾವು ಅಫರ್ಮೇಶನ್ ಅಂತೀವಿ. ಸೊ ಅಫರ್ಮೇಶನ್ ಅಂದ್ರೆ ಈವನ್ ದೋ ನಥಿಂಗ್ ಇಸ್ ಹ್ಯಾಪನಿಂಗ್ ಗುಡ್, ಅಂದ್ರೆ ಏನೋ ಒಂದು ಒಳ್ಳೇದ್ ಆಗ್ತಾ ಇದೆ ಅಂತ ಬರೀರಿ. ಬರಿತಾ 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 ನಿಮ್ಮ ಮೈಂಡ್ಗೆ ಅದು ಅಬ್ಸರ್ವ್ ಆಗ್ಬೇಕಾದ್ರೆ ಹೇಗಾಗುತ್ತೆ, ಓಕೆ ದಿಸ್ ಇಸ್ ಇನ್ ರಿಯಾಲಿಟಿ ಅಂತ ಅದ್ ಮೈಂಡ್ ಅನ್ಕೊಂಡ್ಬಿಡುತ್ತೆ. ಸೊ ಇಟ್ ಗಿವ್ಸ್ ಯು ವಾಟ್ ಯು ರೈಟ್ ಅಂತ ಆತರ. ಅಂಡ್ ಆಲ್ಸೋ ಅಫರ್ಮೇಶನ್ ಬರಿಬೇಕಾದ್ರೆ ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಬಾರ್ದು. ಯಾವಾಗ ನೀವು ನೆಗೆಟಿವ್ ಆಗಿ ಸೆಂಟೆನ್ಸಸ್ ನ ನಿಮ್ಮ ಮೇಲೆ ನೀವು ಹೇಳ್ತಾ ಇರ್ತೀರಾ, ಸೊ ನೀವು ಅಫರ್ಮೇಶನ್ ಹೇಳ್ಬಿಟ್ಟು ಮತ್ತೆ ಇಡೀ ದಿನ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅಂಡ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬಿಟ್ಟು ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ನೀವು ಅಫರ್ಮೇಶನ್ ಬರಿಬೇಕಾರೆ ಅಥವಾ ಗ್ರಾಟಿಟ್ಯೂಡ್ ಬರಿಬೇಕಾರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತ ಇದು ವರ್ಕ್ ಆಗಲ್ಲ. ನೀವು ಆ ಗ್ರಾಟಿಟ್ಯೂಡ್ ಬರೆಯೋದು ಬಿಟ್ಬಿಡಿ ಅಂಡ್ ಆಲ್ಸೋ ನೀವು ಅಫರ್ಮೇಶನ್ಸ್ ಬರೆಯೋದು ಬಿಟ್ಬಿಡಿ. ಅದನ್ನ ಯೋಚನೆನೂ ಮಾಡ್ಬಿಡಿ, ಅದು ವರ್ಕ್ ಆಗಲ್ಲ ಅದು. ಸೊ ನೀವು ಇಡೀ ದಿನ ಒಂದು ಮೂಮೆಂಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಇಡೀ ದಿನ ಕ್ಯಾರಿ ಔಟ್ ಆಗ್ಬೇಕು. ಯೋಚನೆ ಹೇಗೆ ನೀವು ಚೇಂಜ್ ಮಾಡ್ಕೋತಿರೋ ಅದ್ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತೆ. ನೀವು ಯಾವಾಗ ಯೋಚನೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋತಿರೋ ಆಗ್ಲೇನೆ ಯೂನಿವರ್ಸ್ ನಿಮ್ಮ ಕಡೆ ತಿರುಗಿ ನೋಡೋದು. ಅದರ್ವೈಸ್ ಯೂನಿವರ್ಸ್ ವಿಲ್ ನಾಟ್ ಸಿ ಯು ಎನಿವೇರ್. ಓಕೆ, ಅಂಡ್ ಇದ್ರಲ್ಲಿ ರಿಪೀಟ್ ಮಾಡೋಣ ಯಾವ್ಯಾವ್ದು ಸ್ಟೆಪ್ಸ್ ಅಂತ. ಫಸ್ಟ್ ಬಂದು ಕ್ಲಿಯರ್ ಇಂಟೆನ್ಷನ್. ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕು. ನಿಮಗೆ ಏನ್ ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿ. ಅಂಡ್ ಆಲ್ಸೋ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಲಿ. ನನಗೆ ಏನಂತ ಅನ್ಕೊಂತೀನಿ, ನಾನು ನೆಮ್ಮದಿಯಾಗಿರ್ಬೇಕು. ದಟ್ ಈಸ್ ನಾಟ್ ಅ ಕ್ಲಿಯರ್ ಇಂಟೆನ್ಷನ್, ದಟ್ ಈಸ್ ಕನ್ಫ್ಯೂಷನ್ ಸೆಂಟೆನ್ಸ್. ಅದು ನೀವು ನೆಮ್ಮದಿಯಾಗಿರ್ಬೇಕಾದ್ರೆ ಏನ್ ಬೇಕು ದಟ್ ಈಸ್ ಯುವರ್ ಇಂಟೆನ್ಷನ್. ಓಕೆ, ನಿಮ್ಗೆ ಒಂದು 10 ಲಕ್ಷ ಬೇಕು ನೆಮ್ಮದಿಯಾಗಿರಕ್ಕೆ. ಸೊ ಮ್ಯಾನಿಫೆಸ್ಟ್ 10 lakhs ನಾಟ್ ಫಾರ್ ನೆಮ್ಮದಿ. ಸೊ ನಿಮಗೆ ಅದರಿಂದ ನೆಮ್ಮದಿ ಸಿಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ಯು ಮ್ಯಾನಿಫೆಸ್ಟ್ ಫಾರ್ 10 lakhs. ಓಕೆ, ನಿಮಗೆ ಏನ್ ಬೇಕು ಅನ್ನೋದನ್ನ ನೀವು ಕ್ಲಾರಿಟಿ ಇರಬೇಕು. ಅಂಡ್ ನೆಕ್ಸ್ಟ್ ಒನ್ ಬಿಲೀಫ್ ಸಿಸ್ಟಮ್. ಯು ಶುಡ್ ಬಿಲೀವ್. ನಿಮಗೆ ನಂಬಿಕೆ ಇರಬೇಕು ಅದಾಗುತ್ತೆ ಅಂತ. ಸೊ ಇದಾಗುತ್ತಾ, ಹೆಂಗಾಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಬೇಡ, ಹೇಗಾಗುತ್ತೆ. ಬಿಕಾಸ್ ಯೂನಿವರ್ಸ್ ನ ನೀವು ಹೇಗೆ ನೋಡಕ್ ಆಗೋದಿಲ್ವೋ, ಯು ವಿಲ್ ಓನ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇನೆ ಆಗಕ್ಕಾಗೋದು, ಬಟ್ ಯೂನಿವರ್ಸ್ ನ ನೀವು ನೋಡಕ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಅದು ಹೇಗಾಗುತ್ತೆ, ಆಗುತ್ತೋ ಇಲ್ವೋ ಅದು ಬೇಡ, ಆಗುತ್ತೆ ಅಂತ ನಂಬಿ.
ಆ ನಂಬಿಕೆನೆ ನಿಮಗೆ ಸೆಕೆಂಡ್ ಸ್ಟೆಪ್ ಆಗಿದೆ. ಅಂಡ್ ನಂಬಿಕೆ ಫಸ್ಟ್ ಇರಬೇಕು ಯೂನಿವರ್ಸ್ ಅಲ್ಲಿ. ಅಂಡ್ ಥರ್ಡ್ ಸ್ಟೆಪ್ ಇಸ್ ವಿಜುವಲೈಸೇಷನ್. ನಿಮ್ಮ ಲೈಫ್ ಗೋಲ್ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಇಂಟೆನ್ಷನ್ ಅದು ಆಗಿದೆ ಅಂತ ನೀವು ವಿಜುವಲೈಸ್ ಮಾಡಕ್ ಶುರು ಮಾಡ್ಬೇಕು. ಅಂಡ್ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಅಂಡ್ ಆಲ್ರೆಡಿ ಆಗಿದೆ, ಅದಾದ್ಮೇಲೆ ನೀವು ಹೇಗೆ ಫೀಲ್ ಮಾಡ್ತಿರೋ ಆ ಫೀಲ್ ಅಲ್ಲಿ ನೀವಿರ್ಬೇಕು. ಸೊ ದಟ್ ಅದು ಆಗಿದೆ ಅನ್ನೋ ರಿಯಾಲಿಟಿಲಿ ನಿಮ್ಮ ಮೈಂಡ್ ಸೆಟ್ ಇದ್ರೆ ಯೂನಿವರ್ಸ್ ಅದೇನೆ ನಿಮಗೆ ಕೊಡುತ್ತೆ. ಸೊ ಆಗಿದೆ ಅನ್ನೋ ತರನೇ ನಿಮಗೆ ಕೊಡುತ್ತೆ. ಸೊ ಆಗಿರುತ್ತೆ. ಸೊ ದ ಫೋರ್ತ್ ಸ್ಟೆಪ್ ಇಸ್ ಗ್ರಾಟಿಟ್ಯೂಡ್. ಅಂಡ್ ದಿಸ್ ಇಸ್ ದ ಬೇಸಿಕ್, ನಾನು ಆಗ್ಲೇ ಹೇಳಿದಾಗೆ. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ರೈಟ್ ನೌ ಟು ಗೆಟ್ ಮೋರ್ ದ್ಯಾನ್ ದಟ್. ಆ ತರ ವರ್ಕ್ ಆಗೋದು ಗ್ರಾಟಿಟ್ಯೂಡ್. ಸೊ ಗ್ರಾಟಿಟ್ಯೂಡ್ ಇರ್ಲಿ. ಅಂಡ್ ಆಲ್ಸೋ ನಾನು ಹೇಳ್ದಾಗೆ ಅದನ್ನ ಎಕ್ಸಸೈಸ್ ಬರೀರಿ. ನೀವ್ ಏನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಈ ಲೈಫ್ ಅಲ್ಲಿ ಇವತ್ತಿನ ದಿನದಲ್ಲಿ ಅಂತ ಒಂದು 5 to 6 ಸೆಂಟೆನ್ಸಸ್ ನೀವು ಫೈಂಡ್ ಮಾಡಿ. ಸೊ ದಟ್ ಯುವರ್ ಮೈಂಡ್ ವಿಲ್ ಫೈಂಡ್ ಆಲ್ವೇಸ್ ಗುಡ್ ಥಿಂಗ್ಸ್ ಅಂತ ಅದು ರಿವೈರ್ ಆಗತ್ತೆ ನಿಮ್ಮ ಮೈಂಡ್. 6 ಅಂಡ್ ಫೈನಲ್ ಬೇಸಿಕ್ ಥಿಂಗ್ ಅಂತಂದ್ರೆ ಡೈಲಿ ಅಫರ್ಮೇಶನ್. 1 minute ಆಫ್ ಅಫರ್ಮೇಶನ್ ಇರ್ಲಿ. ಅಂಡ್ ಮ್ಯಾನಿಫೆಸ್ಟೇಷನ್ ನಲ್ಲಿ ನಿಮ್ಗೆ ಅಫರ್ಮೇಶನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನೀವು ಯಾವಾಗ ಅಫರ್ಮೇಶನ್ಸ್ ಬರೆಯಕ್ ಶುರು ಮಾಡ್ತಿರೋ ಅಂಡ್ ಪಾಸಿಟಿವ್, ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಅಂಡ್ ಆಲ್ಸೋ ಯು ವಿಲ್ ಮ್ಯಾನಿಫೆಸ್ಟ್ ದ ಥಿಂಗ್ಸ್ ವಾಟ್ ಯು ವಾಂಟ್ ವೆರಿ ಈಸಿಲಿ ಅಂಡ್ ವೆರಿ ಸೂನ್ ಅಂಡ್ ವೆರಿ ಎಫೆಕ್ಟಿವ್ಲಿ. ಓಕೆ, ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಬೇಬಿ ದಿಸ್ ಇಸ್ ಸೋ ಲೆಂತಿ ಫಾರ್ ಸಮ್ ಪೀಪಲ್. ಅಂಡ್ ಇದು ಡೆಫಿನೆಟ್ಲಿ ಈ 6 ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ನೀವು ಏನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮ ಲೈಫ್ ಅಲ್ಲಿ. ಅಂಡ್ ನನಗೆ ವರ್ಕ್ ಆಗಿರೋ ಸ್ಟೆಪ್ಸ್ ಮಾತ್ರ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ದೇರ್ ಆರ್ 100 ಸ್ಟೆಪ್ಸ್ ಆಯ್ತಾ. ತುಂಬಾ ತರ ನಿಮಗೆ ಸ್ಟೆಪ್ಸ್ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ತುಂಬಾ ಜನ ಅದ್ರ ಬಗ್ಗೆನೆ ಹೇಳಿರ್ತಾರೆ. ಬಟ್ ಇದು ನನಗೆ ವರ್ಕ್ ಆಗಿರೋಂತಹ ವಿಷಯ ಅಂಡ್ ವರ್ಕ್ ಆಗಿರೋಂತಹ ಸ್ಟೆಪ್ಸ್. ಇದನ್ನ ನಾನ್ ವರ್ಕ್ ಆಗ್ದಲೆ ಸುಮ್ನೆ ಹೇಳೋದು ನನಗೆ ಅದು ಸರಿ ಅನ್ಸಲ್ಲ. ಬಿಕಾಸ್ ನಾನೇನೋ ನೋಡ್ಕೊಂಡ್ಬಿಟ್ಟು ಎಲ್ಲೋ ನೋಡ್ಕೊಂಡು ಏನೋ ಹೇಳ್ಬಿಟ್ರೆ ಅದು ನನಗೆ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನನಗೇನೆ. ಸೊ ಅದಕ್ಕೆ ನನಗೇನ್ ವರ್ಕ್ ಆಗಿದೆ ಇದುವರೆಗೆ ಅದನ್ನ ಮಾತ್ರ ನಾನು ನನ್ನ ಚಾನೆಲ್ ಅಲ್ಲಿ ಹಾಕ್ತೀನಿ. ಅಂಡ್ ಈ 6 ಸ್ಟೆಪ್ಸ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಮ್ಯಾನಿಫೆಸ್ಟೇಷನ್ ಅಂತ ಶುರು ಮಾಡಿದ್ದು, ಮ್ಯಾನಿಫೆಸ್ಟೇಷನ್ ಅಂದ್ರೆ ಈ ತರ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಗಿದೆ 2022 ಅಲ್ಲಿ. ಸೊ ದಟ್ ಅವಾಗಿಂದ 2022 ಅಲ್ಲ 2021. ಓಕೆ, 2021 ಇಂದ ಐ ಸ್ಟಾರ್ಟೆಡ್ ಸರ್ಚಿಂಗ್. ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್. ನನ್ನ ಲೈಫ್ ಅಲ್ಲೇ ಬ್ಯಾಡ್ ಕಂಡೀಷನ್ ಅಲ್ಲಿ ಇದ್ದೆ ಅವಾಗ. ಸೊ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಸಮ್ ಹೌ. ನಾನು ಹೆಂಗೋ ಏನಾರು ಮಾಡಿ ನಾನು ಕಮ್ ಬ್ಯಾಕ್ ಆಗ್ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನನಗೆ ಈ ವಿಷಯದ ಬಗ್ಗೆ ಗೊತ್ತಾಗಿದ್ದು ಅಂಡ್ ಇಟ್ ವರ್ಕ್ ವೆರಿ ವೆರಿ ವೆಲ್. ನನ್ನ ಲೈಫ್ ಅಲ್ಲೇ ರಿಯಲೈಸೇಷನ್ ಅಂತ ಆಗಿದ್ದೆ ಆ ಸ್ಟೇಜ್ ಅಲ್ಲಿ. ಅಂಡ್ ಆಲ್ಸೋ ಈ ತರ ಒಂದು ವಿಷಯ ಇದೆ ಅಂತ ಗೊತ್ತಾಗಿದ್ದು ನನಗೆ ಆ ಮೊಮೆಂಟ್ ಅಲ್ಲಿ. ಸೊ ಈ ಸ್ಟೆಪ್ಸ್ ನನಗೆ ವರ್ಕ್ ಆಗಿದೆ ಅಂಡ್ ನಿಮಗೆ ವರ್ಕ್ ಆಗಿಯೇ ಆಗತ್ತೆ. ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಸಪೋರ್ಟ್ ಮೀ so that I can make more videos on this. And ನಿಮಗೆ ಈ ವಿಷಯ ಹೇಗನ್ನಿಸ್ತು, ಇವತ್ತಿನ ವಿಡಿಯೋ ಹೇಗನ್ನಿಸ್ತು, ಪ್ಲೀಸ್ ಡೂ ಲೈಕ್, ಕಮೆಂಟ್ ಅಂಡ್ ಶೇರ್ ಇಫ್ ಸಂಬಡಿ ಇಸ್ ನೀಡೆಡ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಚೇಂಜ್ ಯುವರ್ ಲೈಫ್ ಇನ್ ಸಮ್ ಹೌ. ನೀವು ಲೈಫ್ ಚೇಂಜ್ ಮಾಡ್ಕೊಳಕ್ಕೆ ನೀವು ನೋಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಈ ತರ ಕಂಟೆಂಟ್ ಗಳಿಗೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಬಾ. ಆಲ್ಸೋ ನನ್ನದೊಂದು ಸ್ಮಾಲ್ ಬಿಸ್ನೆಸ್ ಇದೆ, ಅದಕ್ಕೂ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಟ್ಯಾಗ್ ಮಾಡಿರ್ತೀನಿ. If you want something, some sarees or jewelries, please do purchase from my website. And offer is also going on. Please do follow my Instagram page as well. And I'm so grateful and thankful for you guys. And thank you so much for watching till now. Bye bye.